ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಲೆ ಮಾಡಿರುವಂತಹ ಘಟನೆ ಸಂಭವಿಸಿದೆ. ಗಂಡನನ್ನ ಕೊಲೆ ಮಾಡಿ ತುಂಗಭದ್ರಾ ನದಿಗೆ ಪತ್ನಿ ಎಸೆದಿದ್ದಾರೆ. ಪತ್ನಿ ಹಾಗೂ ಪ್ರಿಯಕರ ಇಬ್ಬರು ಸೇರಿಕೊಂಡು ಗಂಡನನ್ನ ಕೊಲೆ ಮಾಡಿ ತುಂಗಭದ್ರಾ ನದಿಗೆ ಎಸೆದಿದ್ದಾರೆ. ದಾವಣಗೆರೆ ತಾಲೂಕಿನ ಪಾಮೇನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಪಾಮೇನಹಳ್ಳಿ ಗ್ರಾಮದ ರಘು 36 ವರ್ಷ ವಯಸ್ಸು ಕೊಲೆಯಾದಂತಹ ದುರ್ದೈವಿ. ಪತ್ನಿ ಶ್ರುತಿ, ಆಕೆಯ ಪ್ರಿಯಕರ ಉಬೇದುಲ್ಲಾ ಇಬ್ಬರೂ ಸೇರಿಕೊಂಡು ಹತ್ಯೆ ಮಾಡಿದ್ದಾರೆ. ಕಳೆದ 12 ವರ್ಷಗಳ ಹಿಂದೆ ಮದುವೆಯಾಗಿದ್ದ ರಘು ಹಾಗೂ ಶ್ರುತಿ ನಂತರ ರಘು ಮದ್ಯಪಾನ ಮಾಡ್ತಿದ್ದ ಕಾರಣ ಗಂಡ ಹೆಂಡತಿ ಇಬ್ಬರ ನಡುವೆ ಜಗಳ ನಡೀತಾ ಇತ್ತು. ಇಬ್ಬರ ನಡುವೆ ಮೇಲಿಂದ ಮೇಲೆ ಕಲಹ ಜಗಳಗಳು ನಡೀತಾ ಇತ್ತು. ಇದೇ ಕಾರಣಕ್ಕೆ ಉಬೇದುಲ್ಲಾ ಜೊತೆ ಅಕ್ರಮ ಸಂಬಂಧವನ್ನ ಶ್ರುತಿ ಹೊಂದಿದ್ರಂತೆ. ಪತಿಯನ್ನ ಕೊಲೆ ಮಾಡಿ ಕಾಣೆಯಾಗಿರುವ ಬಗ್ಗೆ ದೂರು ದಾಖಲು ಮಾಡಿದ್ದಾರೆ. ಮೊದಲು ಕೊಲೆ ಮಾಡಿದ್ರಂತೆ, ನಂತರದಲ್ಲಿ ಆತ ಕಾಣೆಯಾಗಿದ್ದಾನೆ ಅಂತ FIR ದಾಖಲು ಮಾಡಿದ್ರು. ಇನ್ನು ಯಾವಾಗ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರು, ಪ್ರಕರಣ ಬೆಳಕಿಗೆ ಬಂತು. ಕೊಲೆ ಮಾಡಿರುವ ಹಾಗೂ ಮೃತದೇಹವನ್ನು ಸಾಗಿಸಿರುವ ಒಟ್ಟು 3 ಜನರನ್ನು ಬಂಧನ ಮಾಡಲಾಗಿದೆ. 3 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮೃತದೇಹಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಪೊಲೀಸರು ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಆದರೆ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದೆ.